ಕರ್ನಾಟಕ ರಾಜ್ಯದ ಸ್ಪರ್ಧಾತ್ಮಕ ಪರೀಕ್ಷೆ ಬರುತ್ತಿರುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಕಲಬುರಗಿ ಜಿಲ್ಲೆಯ NSS ಕರಿಯರ್ ಅಕಾಡೆಮಿಯ ಸಂತೋಷ್ ಜವಳಿ ಮಾಡುವ ನಮಸ್ಕಾರಗಳು. ಹಿಂದಿನ ಕ್ಲಾಸ್ನಲ್ಲಿ ಕೃಷ್ಣಾ ಜಲನಯನ ಪ್ರದೇಶದ ಬಗ್ಗೆ ಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ. ಇವತ್ತು ಭಾಳ ಮುಖ್ಯವಾದ ಅಧ್ಯಯನ, ಇವತ್ತು ನಮ್ಮದು 4ನೇ ಅಧ್ಯಯನ ಪ್ರಾರಂಭ ಆಗ್ತಾಯಿದೆ. ಅದು ಯಾವುದಂತಂದಾಗ ಪಶ್ಚಿಮ ಘಟ್ಟದಲ್ಲಿ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳ ಬಗ್ಗೆ. ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳು ಭಾಳ ವಿಶೇಷತೆ. ನಮ್ಮ ರಾಜ್ಯದಾಗ ಪಶ್ಚಿಮಕ್ಕೆ ಹರಿಯುವ ನದಿಗಳು ಏನು ವಿಶೇಷತೆ ಕೊಡುಗೆ ಕೊಟ್ಟವತ್ತನ್ನೋದಾಗ, ಪಶ್ಚಿಮಕ್ಕೆ ಹರಿಯುವ ನದಿಗಳು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜಲಪಾತಗಳು ನಿರ್ಮಾಣ ಮಾಡಿವೆ. ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲ ವಿದ್ಯುತ್ ಉತ್ಪಾದನೆಯಾಗುವುದು ಪಶ್ಚಿಮಕ್ಕೆ ಹರಿಯುವ ನದಿಗಳಿಂದ. ಅದೇ ರೀತಿಯಾಗಿ ಈ ನದಿಗಳು ಭಾಳ ವೇಗವಾಗಿ ಹರಿಯುತ್ತವೆ. ಕಾರಣ ಎತ್ತರವಾದ ಬೆಟ್ಟಗಳ ಮುಖಾಂತರ ಹರಿಯುವುದರಿಂದ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮೇಲ್ನೀರು ಹರಿಯುವುದು ಎಲ್ಲಿ ಕಂಡು ಬರ್ತಂದಾಗ ಪಶ್ಚಿಮಕ್ಕೆ ಇರ್ತಕ್ಕಂಥ ನದಿಗಳಲ್ಲಿ. ಈಗ ಕರ್ನಾಟಕ ರಾಜ್ಯದಾಗ ಈ ನದಿಗಳು ಯಾವ್ಯಾವ ಭಾಗದಾಗ ಎಲ್ಲೆಲ್ಲಿ ಹರಿತಾವೆ ನೋಡ್ತಾ ಇರ್ತೀವ್ರು ಸಾಮಾನ್ಯವಾಗಿ. ಇದು ಕರ್ನಾಟಕ ರಾಜ್ಯ ಅಂತ ನಾವು ನೋಡುವ ಸಂದರ್ಭದಾಗ ಒಂದು ವಿಶೇಷತೆ ಏನು ಅಂತಂದಾಗ, ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಉತ್ತರಕ್ಕೆ ಹರಿಯುವ ಪಶ್ಚಿಮದ ನದಿ ಕಾಳಿ ನದಿ. ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ದಕ್ಷಿಣದ ನದಿ ಅದು ನೇತ್ರಾವತಿ ನದಿ. ಹಿಂಗ ಪ್ರತಿಯೊಂದು ನದಿಗಳು ಏನೇನು ವಿಶೇಷತೆ ಮಾಹಿತಿ ಕೊಟ್ಟು ಅನ್ನೋದು ನಾನು ಸ್ಪಷ್ಟವಾಗಿ ಮಾಹಿತಿಯ ಮುಖಾಂತರ ಕೊಡ್ತಾ ಇರ್ತೇನೆ. ಈಗ ಸಾಮಾನ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಉದ್ದವಾದ ನದಿ ಕಾಳಿ ನದಿ. ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಉದ್ದವಾದ ನದಿ. ಈ ನದಿ ಉತ್ತರ ಕನ್ನಡ ಜಿಲ್ಲೆಯ ಡಿಗ್ಗಿ ಘಾಟದಲ್ಲಿ ಉಗಮಿಸಿ ಹಿಂಗ ಪಶ್ಚಿಮ ಮುಖಾಂತರ ಹರಿಯುತ್ತಾ ಕೊನೆಯದಾಗಿ ಎಲ್ಲಿ ಸೇರ್ಪಡೆ ಆಗ್ತಂದಾಗ ಕಾರವಾರ ಹತ್ತಿರ ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ. ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಉದ್ದವಾದ ನದಿ ಕಾಳಿ ನದಿ. ಇದರ ಉದ್ದ 184 ಕಿಲೋಮೀಟರ್. ಹಾಗಾದ್ರೆ ಈ ಕಾಳಿ ನದಿ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂಥ ವಿಶೇಷವಾದಂಥ ಕೊಡುಗೆ ಏನು ಅಂತಂದಾಗ, ಇದಕ್ಕೆ ಅತ್ಯಂತ ಪ್ರಸಿದ್ಧವಾದ ಅಣೆಕಟ್ಟು ಒಂದು ಸೂಪಾ ಅಣೆಕಟ್ಟು. ಬಹಳ ಪ್ರಸಿದ್ಧವಾದ ಅಣೆಕಟ್ಟು ಸೂಪಾ ಡ್ಯಾಮ್. ಇನ್ನು ಅದೇ ರೀತಿಯಾಗಿ ಇನ್ನೊಂದು ಪ್ರಸಿದ್ಧವಾದ ಅಣೆಕಟ್ಟು ಯಾವತ್ತಂದಾಗ ಕದ್ರಾ ಅಣೆಕಟ್ಟು.
ಈ ಎರಡೂ ಪ್ರಸಿದ್ಧವಾದ ಅಣೆಕಟ್ಟು ಕಾಳಿ ನದಿಗೆ ನಿರ್ಮಿಸಲಾಗಿದೆ. ಅದೇ ರೀತಿಯಾಗಿ ವಿಶೇಷವಾಗಿ ನೋಡ್ತಾ ಇರ್ತೇವ್ರಿ, ಸೂಪಾ ಅಣೆಕಟ್ಟು ಕರ್ನಾಟಕ ರಾಜ್ಯದಾಗ ಎರಡನೇ ಅತಿ ಹೆಚ್ಚು ನೀರು ಸಂಗ್ರಹಣೆ ಹೊಂದಿದ ಅಣೆಕಟ್ಟು. ಇದರಲ್ಲಿ ನೀರಿನ ಸಂಗ್ರಹಣೆ ಎಷ್ಟು ಅದ ತಂದಾಗ 141 TMC ನೀರ ಈ ಅಣೆಕಟ್ಟಿನಲ್ಲಿ ಕಂಡುಬರುತ್ತದೆ. ಅದೇ ರೀತಿಯಾಗಿ ಕಾಳಿ ನದಿ ಅಂದ ತಕ್ಷಣ ನಮ್ಮ ನೆನಪಾಗ್ತದ, ಈ ಕಾಳಿ ನದಿಗೆ ಅತ್ಯಂತ ಪ್ರಸಿದ್ಧವಾದ ಜಲ ವಿದ್ಯುತ್ ಯೋಜನೆ ನಾಗಜರಿ ಜಲ ವಿದ್ಯುತ್ ಯೋಜನೆ. ನಾಗಜರಿ ಜಲ ವಿದ್ಯುತ್ ಯೋಜನೆ ಕರ್ನಾಟಕ ರಾಜ್ಯದಾಗ ಎರಡನೇ ಅತಿ ಹೆಚ್ಚು ಜಲ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಜಲ ವಿದ್ಯುತ್ ಯೋಜನೆ. ಇದರಲ್ಲಿ ವಿದ್ಯುತ್ ಎಷ್ಟು ಉತ್ಪಾದನೆ ಆಗ್ತದೆ ಅಂದಾಗ 900 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತದೆ. 900 ಮೆಗಾವ್ಯಾಟ್ ನಾಗಜರಿ ಈ ಒಂದು ಜಲ ವಿದ್ಯುತ್ ಯೋಜನೆ ಅಡಿಯಲ್ಲಿ ನಾವು ನೋಡ್ತಾ ಇರ್ತೇವೆ. ಸಾಮಾನ್ಯವಾಗಿ ಕಾಳಿ ನದಿ ಅಂದ ತಕ್ಷಣ ಕಾಳಿ ನದಿ ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹಾದು ಹೋಗ್ತಂದಾಗ ಅಂಸಿ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಕಾಳಿ ನದಿಯ ದಡದಲ್ಲಿ ಅತ್ಯಂತ ಪ್ರಸಿದ್ಧವಾದ ಅಣುಸ್ಥಾವರ, ಅದೇ ಪ್ರಸಿದ್ಧವಾದ ಅಣುಸ್ಥಾವರ ತಂದಾಗ ನಾವು ನೋಡ್ತಾ ಇರ್ತೇವ್ರಿ ಕೈಗಾ ಅಣುಸ್ಥಾವರ. ಈ ಒಂದು ಕಾಳಿ ನದಿಗೆ ಕಪ್ಪು ನದಿ ಎಂದು ಕರೆಯುತ್ತಾರೆ. ಯಾಕಂತಂದಾಗ ಇದು ಕಪ್ಪು ಶಿಲೆಯಲ್ಲಿ ಹರಿಯುವುದರಿಂದ ಇದಕ್ಕೆ ಕಪ್ಪು ನದಿ ಅಂತ ಕೂಡ ಕರೀತಾರ, ಅಥವಾ ಕಾಳಿ ನದಿ ಅಂತ ಕೂಡ ಕರೀತಾರ. ಹಿಂಗ ಕಾಳಿ ನದಿ ಅಂದ ತಕ್ಷಣ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇದರ ಬಗ್ಗೆ ಏನು ಮಾಹಿತಿ ಅಂತಂದಾಗ, ಇದು ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಉದ್ದವಾದ ನದಿ. ಈ ನದಿಗೆ ಅತ್ಯಂತ ಪ್ರಸಿದ್ಧವಾದ ಅಣೆಕಟ್ಟು ಸೂಪಾ ಅಣೆಕಟ್ಟು. ಇದು ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ನೀರು ಸಂಗ್ರಹಣೆ. ಈ ನದಿಗೆ ಅತ್ಯಂತ ಪ್ರಸಿದ್ಧವಾದ ಜಲ ವಿದ್ಯುತ್ ಯೋಜನೆ ನಾಗಜರಿ ಜಲ ವಿದ್ಯುತ್ ಯೋಜನೆ. ಇದರಲ್ಲಿ ವಿದ್ಯುತ್ ಎಷ್ಟು ಉತ್ಪಾದನೆ ಆಗ್ತದೆ ಅಂದಾಗ 900 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತದ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಾಗ ಎರಡನೇ ಅತಿ ಹೆಚ್ಚು ವಿದ್ಯುತ್ ಉತ್ಪಾದನೆ ಆಗೋದು ನಾಗಜರಿಯಲ್ಲಿ. ಇನ್ನು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಾಗ ಕಾಳಿ ನದಿಯ ನಂತರ ಎರಡನೇ ಉದ್ದವಾಗಿ ಇರ್ತಕ್ಕಂಥ ಪಶ್ಚಿಮದ ನದಿ ಅಂತಂದಾಗ ನಾವು ನೋಡ್ತಾ ಇರ್ತೇವ್ರಿ, ಅದೇ ಪ್ರಸಿದ್ಧವಾದ ನದಿ ಬೇಡ್ತಿ ನದಿ. ಈ ಬೇಡ್ತಿ ನದಿಗೆ ಇನ್ನೊಂದು ಹೆಸರಿಂದ ಕೂಡ ಕರೀತಾರ ಗಂಗಾವಳಿ ನದಿ ಅಂತ ಕೂಡ ಕರೀತಾರ. ಎಸ್, ಇದು ಕರ್ನಾಟಕ ರಾಜ್ಯದಾಗ ಪಶ್ಚಿಮಕ್ಕೆ ಹರಿಯುವ ಎರಡನೇ ಉದ್ದವಾದ ನದಿ. ಈ ನದಿ ನಾವು ಸಾಮಾನ್ಯ ನೋಡ್ತಾ ಇರ್ತೇವ್ರಿ. ಯಾವತ್ತ ತಂದಾಗ ಬೇಡ್ತಿ ನದಿ ಅಂದ ತಕ್ಷಣ ಇದು ಧಾರವಾಡ ಜಿಲ್ಲೆಯ ಸೋಮೇಶ್ವರ ಕುಂಡದಲ್ಲಿ ಉಗಮಿಸ್ತದ. ಪ್ರಾರಂಭ ಹಂತದಲ್ಲಿ ಧಾರವಾಡದಾಗ ಹರಿಯುವಾಗ ಇದಕ್ಕೆ ಶಾಲ್ಮಲಾ ನದಿ ಅಂತ ಕರೀತಾರ. ನಂತರ ಮುಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಾಗ ಬೇಡ್ತಿ ನದಿ ಅಂತ ಕೂಡ ಕರೀತಾ ಇರ್ತಾರ. ಮುಂದ ಅರಬ್ಬಿ ಸಮುದ್ರಕ್ಕೆ ಸೇರುವಾಗ ನೆಕ್ಸ್ಟ್ ಗಂಗಾವಳಿ ನದಿ ಅಂತ ಕೂಡ ಕರೀತಾ ಇರ್ತಾರ. ಇದು ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಕ್ಕೆ ಹರಿಯುವ ಎರಡನೇ ಉದ್ದವಾದ ನದಿ. ಇದ್ರ ಉದ್ದ ಎಷ್ಟದ ಅಂತಂದಾಗ 161 ಕಿಲೋಮೀಟರ್. ಬೇಡ್ತಿ ನದಿ ಅಂದ ತಕ್ಷಣ ನಮ್ಮ ಸಡಲಿ ನೆನಪಾಗ್ತದ. ಬೇಡ್ತಿ ನದಿ ಒಂದು ಅತ್ಯಂತ ಪ್ರಸಿದ್ಧವಾದ ಜಲಪಾತ ನಿರ್ಮಾಣ ಮಾಡಿದೆ. ಯಾವ ಜಲಪಾತ ಅಂತಂದಾಗ ಮಾಗೋಡು ಜಲಪಾತ. ಎಸ್,
ನಮಗೆ ಬೇಡ್ತಿ ನದಿ ಅಂದ ತಕ್ಷಣ ಎಕ್ಸಾಮ್ ದೃಷ್ಟಿಯಿಂದ ಇದ್ರದ್ದು ಏನು ಮಹತ್ವ ಅಂತಂದಾಗ ಪ್ರಾರಂಭ ಹಂತದಲ್ಲಿ ಹರಿಯುವಾಗ ಶಾಲ್ಮಲ ನದಿ, ನಂತರ ಬೇಡ್ತಿ, ನಂತರ ಗಂಗಾವಳಿ ನದಿ ಅಂತ ಕೂಡ ಕರೀತಾರ. ಇದಕ್ಕೆ ಅತ್ಯಂತ ಪ್ರಸಿದ್ಧವಾದ ಜಲಪಾತ ಮಾಗಡು ಜಲಪಾತ. ಇನ್ನು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಾಗ ಬೇಡ್ತಿ ನದಿಯ ನಂತರ ನೋಡ್ತಕ್ಕಂಥ ಇನ್ನೊಂದು ಪ್ರಸಿದ್ಧವಾದಂಥ ನದಿ ನೋಡ್ತಾ ಇರ್ತೇವ್ರಿ. ಅದೇ ಯಾವ ನದಿ ಅಂತಂದಾಗ ಅಘನಾಶಿನಿ. ಅಘನಾಶಿನಿ ಅಘನಾಶಿನಿ ನದಿ ಇದು ಕೂಡ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಪ್ರಸಿದ್ಧವಾದಂಥ ಒಂದು ನದಿ. ಈ ನದಿ ಯಾವ ರೀತಿಯಾಗಿ ಹರಿತಾ ಇರ್ತಂದಾಗ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಎನ್ನುವ ಸ್ಥಳದಲ್ಲಿ ಉಗಮಿಸ್ತದ ಅಘನಾಶಿನಿ ನದಿ. ಈ ನದಿ ಸಿರ್ಸಿಯಲ್ಲಿ ಉಗಮಿಸಿ ನೆಕ್ಸ್ಟ್ ಹಿಂಗೆ ಹರಿತಾ ಇರ್ತದ. ಇಲ್ಲಿ ಕುಮಟಾ ಹತ್ತಿರ ಎಲ್ಲಿ ಬಂದು ಸೇರ್ತಾ ಇರ್ತಂದಾಗ ಅರಬ್ಬಿ ಸಮುದ್ರಕ್ಕೆ ಸೇರ್ತಾ ಇರ್ತದ. ಒಂದು ವಿಶೇಷತೆ, ಅಘನಾಶಿನಿ ನದಿಯ ಒಂದು ವಿಶೇಷತೆ ಏನಂತಂದಾಗ ಇದು ಒಂಚಳ್ಳಿ ಜಲಪಾತ ನಿರ್ಮಿಸಿದೆ. ಒಂಚಳ್ಳಿ ಜಲಪಾತ, ಇದಕ್ಕೆ ನಾವು ಸಾಮಾನ್ಯವಾಗಿ ಒಂಚಳ್ಳಿ ಜಲಪಾತಕ್ಕೆ ಇದಕ್ಕೆ ಲೂಸಿಂಗಟನ್ ಜಲಪಾತ ಅಂತ ಕೂಡ ಕರೀತೇವೆ. ಒಂಚಳ್ಳಿ ಜಲಪಾತಕ್ಕೆ ಕರ್ನಾಟಕದ ಮಿನಿ ನಯಾಗರ ಅಂತ ಕೂಡ ಕರೀತಾ ಇರ್ತಾರೆ. ಹಿಂಗ ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಪ್ರಮುಖವಾದ ನದಿಗಳಲ್ಲಿ ಅಘನಾಶಿ ನದಿ ಕೂಡ ಒಂದು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದಾಗ ಅಘನಾಶಿ ನದಿ ನಂತರ ಕರ್ನಾಟಕ ರಾಜ್ಯದಾಗ ಪಶ್ಚಿಮಕ್ಕೆ ಹರಿಯುವ ಅತ್ಯಂತ ಪ್ರಸಿದ್ಧವಾದ ನದಿ ಅದು ಶರಾವತಿ. ಭಾಳ ಪ್ರಸಿದ್ಧವಾದಂಥ ನದಿ ಶರಾವತಿ ನದಿ. ಶರಾವತಿ ನದಿ ಆದ ತಕ್ಷಣ ಇದು ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥ ಎನ್ನುವ ಸ್ಥಳದಲ್ಲಿ ಉಗಮಿಸ್ತದ. ಈ ರೀತಿಯಾಗಿ ಉಗಮಿಸ್ತದ. ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಕ್ಕೆ ಹರಿಯುವ ಮೂರನೇ ಉದ್ದವಾದ ನದಿ. ಶರಾವತಿ ನದಿ ಅಂದ ತಕ್ಷಣ ಇದು ಶಿವಮೊಗ್ಗ ಜಿಲ್ಲೆದಾಗ ಅತ್ಯಂತ ಪ್ರಸಿದ್ಧವಂತ ಜಲಪಾತ ಜೋಗ ಜಲಪಾತ ನಿರ್ಮಾಣ ಮಾಡಿದೆ. ಜೋಗ ಜಲಪಾತ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ. ಇನ್ನು ಶರಾವತಿ ನದಿ ಅಂದ ತಕ್ಷಣ ಇದು ಶಿವಮೊಗ್ಗ ಜಿಲ್ಲೆಯ ಅಂಬುತೀರ್ಥದಲ್ಲಿ ಉಗಮಿಸಿ ಹೀಗೆ ಹರಿಯುತ್ತಾ ನೆಕ್ಸ್ಟ್ ಕುಮಟಾ ಹತ್ತಿರ ಎಲ್ಲಿ ಬಂದು ಸೇರ್ತಂದಾಗ ಅರಬ್ಬಿ ಸಮುದ್ರಕ್ಕೆ ಸೇರ್ತಾ ಇರ್ತದೆ ಶರಾವತಿ ನದಿ. ಕುಮಟಾ ಸ್ವಲ್ಪ ಈ ಕಡೆ ಮುಂದೆ ಬಂದಾಗ ನೆಕ್ಸ್ಟ್ ಹೊನ್ನಾವರ ಕೂಡ ಬರ್ತಾ. ನಿಯರೆಸ್ಟ್ ಯಾವುದಾಗ್ತಂದಾಗ ಹೊನ್ನಾವರ ಅಂತ ನೋಡ್ತಾ ಇರ್ತೀವಿ. ಈ ಹೊನ್ನಾವರ ಹತ್ತಿರ ಅರಬ್ಬಿ ಸಮುದ್ರಕ್ಕೆ ಸೇರ್ಪಡೆ ಆಗ್ತಕ್ಕಂಥ ನದಿ ಶರಾವತಿ ನದಿ. ಶರಾವತಿ ನದಿದು ಒಂದು ವಿಶೇಷತೆ ಏನು ಅಂತಂದಾಗ ಈ ನದಿಗೆ ಶಿವಮೊಗ್ಗ ಜಿಲ್ಲೆದಾಗ ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಿಸಲಾಗಿದೆ. ಲಿಂಗನಮಕ್ಕಿ ಅಣೆಕಟ್ಟು ಕರ್ನಾಟಕ ರಾಜ್ಯದಾಗ ಅತಿ ಹೆಚ್ಚು ನೀರು ಸಂಗ್ರಹಣೆ ಹೊಂದಿದಂಥ ಅಣೆಕಟ್ಟು. ಈ ಅಣೆಕಟ್ಟಿನಲ್ಲಿ ನೀರು ಎಷ್ಟದ ಅಂತಂದಾಗ 168 TMC ನೀರ ಸಂಗ್ರಹಣೆ ಅದ.
ಅದೇ ರೀತಿಯಾಗಿ ನೋಡ್ತಾ ಇರ್ತೇವ್ರಿ, ಕರ್ನಾಟಕ ರಾಜ್ಯದಾಗ ಅತಿ ಹೆಚ್ಚು ಜಲ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ನದಿ ಶರಾವತಿ ನದಿ. ಕರ್ನಾಟಕ ರಾಜ್ಯದಾಗ ಅತಿ ಹೆಚ್ಚು ಜಲ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಜಲ ವಿದ್ಯುತ್ ಯೋಜನೆ ಶರಾವತಿ ನದಿಗೆ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಯೋಜನೆ. ಇದು ಕರ್ನಾಟಕ ರಾಜ್ಯದಾಗ ಅತಿ ಹೆಚ್ಚು ಜಲ ವಿದ್ಯುತ್ ಉತ್ಪಾದನೆ ಮಾಡ್ತದ. ಮಹಾತ್ಮ ಗಾಂಧೀಜಿ ಜಲ ವಿದ್ಯುತ್ ಯೋಜನೆ ಅಡಿಯಲ್ಲಿ 990 ಮೆಗಾವ್ಯಾಟ್ ಜಲ ವಿದ್ಯುತ್ ಉತ್ಪಾದನೆ ಮಾಡಲಾಗ್ತದೆ. ಇದು ಕರ್ನಾಟಕ ರಾಜ್ಯದಾಗ ಶರಾವತಿ ನದಿಯ ವಿಶೇಷತೆ. ನೋಡ್ರಿ, ನಮ್ಮ ಶರಾವತಿ ನದಿ ಅಂದ ತಕ್ಷಣ ಒಂದು ಜೋಗ ಜಲಪಾತ, ಶರಾವತಿ ನದಿ ಅಂದ ತಕ್ಷಣ ಲಿಂಗನಮಕ್ಕಿ ಅಣೆಕಟ್ಟು, ಶರಾವತಿ ನದಿ ಅಂದ ತಕ್ಷಣ ಮಹಾತ್ಮ ಗಾಂಧೀಜಿ ಜಲ ವಿದ್ಯುತ್ ಯೋಜನೆ. ಕರ್ನಾಟಕ ರಾಜ್ಯದಾಗ ಅತಿ ಹೆಚ್ಚು ಜಲ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ನದಿ ಶರಾವತಿ ನದಿ. ಕರ್ನಾಟಕ ರಾಜ್ಯದಾಗ ಎರಡನೇ ಅತಿ ಹೆಚ್ಚು ಜಲ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ನದಿ ಕಾಳಿ ನದಿ. ಅದೇ ರೀತಿಯಾಗಿ ಈ ಕರ್ನಾಟಕ ರಾಜ್ಯದಾಗ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಮುಖವಾದಂಥ ನದಿ ಅಂದ ತಕ್ಷಣ ಅದು ಹಾಲಾಡಿ. ಬಹಳ ಪ್ರಸಿದ್ಧವಂತ ನದಿ ಹಾಲಾಡಿ. ಹಾಲಾಡಿ ನದಿ ಯಾಕೆ ಬಹಳ ಪ್ರಸಿದ್ಧ ಅಂತಂದಾಗ, ಈ ಹಾಲಾಡಿ ನದಿ ಶಿವಮೊಗ್ಗ ಜಿಲ್ಲೆಯ ಕವಲೆ ದುರ್ಗ ಎನ್ನುವ ಸ್ಥಳದಲ್ಲಿ ಉಗಮಿಸ್ತದೆ. ಇದು ಹಿಂಗೆ ಹರಿಯುತ್ತಾ ಉಡುಪಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕುಂದಾಪುರ ಎನ್ನುವ ಸ್ಥಳದಾಗ ಅರಬ್ಬಿ ಸಮುದ್ರಕ್ಕೆ ಸೇರ್ತದ. ಹಾಲಾಡಿ ನದಿ ಯಾಕೆ ಬಹಳ ಫೇಮಸ್ ಅಂತಂದಾಗ, ಕರ್ನಾಟಕ ರಾಜ್ಯದಾಗ ಅತಿ ಹೆಚ್ಚು ಸುಂದರಬನ್ಸ್ ಕಾಡುಗಳು ಉಡುಪಿ ಜಿಲ್ಲೆಯ ಕುಂದಾಪುರ ಸ್ಥಳದಲ್ಲಿ ಕಂಡು ಬರ್ತಾವ. ಅದು ಯಾವ ನದಿಯ ಮುಖಜ ಭೂಮಿದಾಗ ಅಂತಂದಾಗ ಹಾಲಾಡಿ ನದಿಯ ಮುಖಜ ಭೂಮಿಯಲ್ಲಿ. ಬಹಳ ಪ್ರಸಿದ್ಧವಂತ ನದಿ ಹಾಲಾಡಿ ನದಿ. ಇನ್ನು ಅದೇ ರೀತಿಯಾಗಿ ನಾವು ನೋಡ್ತಾ ಇರ್ತೇವ್ರಿ, ಈ ಹಾಲಾಡಿ ನದಿಯ ಉಪನದಿ ವರಾಹಿ ನದಿ. ಬಹಳ ಪ್ರಸಿದ್ಧವಂತ ನದಿ ವರಾಹಿ ನದಿ. ಇದು ಕೋಡಚಾದ್ರಿ ಎನ್ನುವ ಸ್ಥಳದಾಗ ಉಗಮಿಸ್ತದ. ಶಿವಮೊಗ್ಗದಾಗ ಕೋಡಚಾದ್ರಿ ಎನ್ನುವ ಸ್ಥಳದಾಗ ಉಗಮಿಸ್ತದ. ಕೋಡಚಾದ್ರಿ ವರಾಹಿ ನದಿದು ಏನು ವಿಶೇಷತೆ? KPSC ಎಕ್ಸಾಮ್ದಾಗ ಪ್ರತಿ ಸಾರ್ತಿ ವರಾಹಿ ನದಿ ಬಗ್ಗೆ ಬಹಳ ಕ್ವಶನ್ ಕೇಳ್ತಾ ಇರ್ತಾನೆ. ವರಾಹಿ ನದಿ ವಿಶೇಷತೆ ಏನಂತಂದಾಗ, ಭಾರತ ದೇಶದ ಅತ್ಯಂತ ಎತ್ತರವಾದ ಜಲಪಾತ ಕೊಂಚಕಲ್ ಜಲಪಾತ. ಈ ಕೊಂಚಕಲ್ ಜಲಪಾತ ನಿರ್ಮಿಸಿದಂಥ ನದಿನೇ ವರಾಹಿ ನದಿ. ಇದರ ಎತ್ತರ ಎಷ್ಟದ? ಕೊಂಚಕಲ್ ಜಲಪಾತ ಎಷ್ಟತನ 455 ಮೀಟರ್ ಎತ್ತರವಾಗಿದೆ. ಹಿಂಗ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ನದಿ ಹಾಲಾಡಿ ನದಿ. ಈ ನದಿಯ ಮುಖಜ ಭೂಮಿಯಲ್ಲಿ ಅತಿ ಹೆಚ್ಚು ಸುಂದರಬನ್ಸ್ ಕಾಡುಗಳು ಕಂಡು ಬರ್ತಾವ. ಹಾಲಾಡಿ ನದಿಯ ಅತ್ಯಂತ ಪ್ರಸಿದ್ಧವಂತ ಉಪನದಿ ವರಾಹಿ ನದಿಗೆ ಭಾರತದ ಅತ್ಯಂತ ಎತ್ತರ ಜಲಪಾತ ಕೊಂಚಕಲ್ ಜಲಪಾತ. ಇದರ ಎತ್ತರ 455 ಮೀಟರ್. ಅದೇ ರೀತಿಯಾಗಿ ನೋಡ್ತಾ ಇರ್ತೇವ್ರಿ, ಒಂದು ವಿಶೇಷತೆ, ಪಶ್ಚಿಮಕ್ಕೆ ಇರ್ತಕ್ಕಂಥ ನದಿಗಳಲ್ಲಿ ಗಡಿಯಾಗಿ ಹರಿತಕ್ಕಂಥ ಪ್ರಸಿದ್ಧವಂತ ನದಿ ಯಾವತ್ತಂದಾಗ ಬಾರಾಪೋಳ. ಇದು ಕರ್ನಾಟಕ ಮತ್ತು ಕೇರಳ ಗಡಿಯಾಗಿ ಹರಿತಕ್ಕಂಥ ನದಿ
ಯಾವತ್ತಂದಾಗ ಬಾರಾಪೋಳ್ ನದಿ, ಕರ್ನಾಟಕ ಮತ್ತು ಕೇರಳ ಗಡಿಯಾಗಿ ಇರ್ತಕ್ಕಂಥ ನದಿ. ಈ ನದಿ ಕೊಡಗು ಜಿಲ್ಲೆಯ ಪುಷ್ಪಗಿರಿ ಎನ್ನುವ ಸ್ಥಳದಲ್ಲಿ ಉಗಮಿಸಿ ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆ ಮುಖಾಂತರ ಹಿಡಿದು ಕೇರಳ ರಾಜ್ಯಕ್ಕೆ ಪ್ರವೇಶ ಮಾಡಿ ಅರಬ್ಬಿ ಸಮುದ್ರಕ್ಕೆ ಸೇರ್ತಾ ಇರ್ತದೆ. ಲಾಸ್ಟ್ ಕೊನೆಯ ಹಂತದಲ್ಲಿ ನಾವು ನೋಡ್ತಾ ಇರ್ತೀವ್ರಿ, ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತ್ಯಂತ ದಕ್ಷಿಣದ ನದಿ ಅದು ನೇತ್ರಾವತಿ ನದಿ. ಈ ನೇತ್ರಾವತಿ ನದಿ ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳ ರಾಯನದುರ್ಗ ಎನ್ನುವ ಸ್ಥಳದಲ್ಲಿ ಉಗಮಿಸ್ತದೆ ನೇತ್ರಾವತಿ ನದಿ. ಹಿಂಗ ಹರಿಯುತ್ತಾ ಮಂಗಳೂರ ಹತ್ತಿರ ಅರಬ್ಬಿ ಸಮುದ್ರಕ್ಕೆ ಸೇರ್ಪಡೆ ಆಗ್ತದ. ನೇತ್ರಾವತಿ ನದಿ ಕರ್ನಾಟಕದಲ್ಲಿ ನಿರ್ಮಿಸಿದ ಅತ್ಯಂತ ಪ್ರಸಿದ್ಧವಾದ ಜಲಪಾತ ಬಂಡಾಜೆ ಜಲಪಾತ, ಬಹಳ ಪ್ರಸಿದ್ಧವಾದಂಥ ಜಲಪಾತ. ನೇತ್ರಾವತಿ ನದಿಗೆ ಇನ್ನೂ ಒಂದು ಪ್ರಸಿದ್ಧವಾದ ಉಪನದಿ ಬಂದು ಸೇರ್ತಾ. ನೇತ್ರಾವತಿಯ ಉಪನದಿ ಕುಮಾರಧಾರ. ಈ ಕುಮಾರಧಾರ ನದಿ ಒಂದು ಪ್ರಸಿದ್ಧವಾದ ಜಲಪಾತ ನಿರ್ಮಾಣ ಮಾಡ್ಯದ. ಯಾವತ್ತಂದಾಗ ಮಲ್ಲಳ್ಳಿ ಜಲಪಾತ ನಿರ್ಮಾಣ ಮಾಡಿದಂಥ ನದಿ ಯಾವುದಂದಾಗ ಅದು ಕುಮಾರಧಾರ. ಈಗ ನಮ್ಮ ಕರ್ನಾಟಕ ರಾಜ್ಯದಾಗ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಏನು ವಿಶೇಷವಾದ ಕೊಡುಗೆ ಕೊಟ್ಟವತ್ತಂದಾಗ ಈ ನದಿಗಳು ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದನೆ ಮಾಡ್ತಾವ, ಭಾಳ ರಭಸವಾಗಿ ಹರಿತಾ ಇರ್ತಾವ. ಈ ನದಿಗಳ ಮೇಲೆ ನೀರು ಹರಿವು ಹೆಚ್ಚು ಇರಲು ಕಾರಣ ಅತಿ ಹೆಚ್ಚು ನೈಋತ್ಯ ಮಾನ್ಸೂನ್ ಮಾರುತದಿಂದ ಮಳೆ ಪಡೆಯುವುದರಿಂದ ಈ ನದಿಗಳು ಪಶ್ಚಿಮ ಘಟ್ಟಗಳ ನಿತ್ಯ ಹರಿದ್ವನ ಕಾಡುಗಳಲ್ಲಿ ಮತ್ತು ಸೋಲಾ ಕಾಡುಗಳಲ್ಲಿ ಹರಿಯುತ್ತವೆ. ಹಿಂಗೆ ಬಹಳ ಪ್ರಮುಖವಾದಂಥ ಮಾಹಿತಿ ಇವತ್ತು ನಾನು 4ನೇ ಕ್ಲಾಸ್ನಲ್ಲಿ ನೆಕ್ಸ್ಟ್ ಮಾಡ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಹೇಳಿದಂಥ ಅಧ್ಯಯನ ಬಹಳ ನಿಮಗೆ ಒಳ್ಳೆಯ ಅನಿಸಿಕೆ ಆದ್ರೆ ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳುತ್ತಾ ನಾನು ಇಲ್ಲಿಗೆ ನನ್ನ ಕ್ಲಾಸ್ ಮುಕ್ತಾಯ ಮಾಡುತ್ತೇನೆ.